ಆಂಜನೇಯನು ಆ ಮಹಾಪಾದುಕೆಗಳನ್ನು ಒಮ್ಮೆ ದೃಷ್ಟಿಸಿ ಕೈಮುಗಿದು ಚಿತ್ರಕೂಟದಲ್ಲಿ ಮತ್ತೆ ಹೆಚ್ಚು ದಿನ ಕಳೆಯಲಾಗಲಿಲ್ವಂತೆ ಎಂದು ಪ್ರಾರಂಭಿಸಿ, ರಾವಣನು ಸೀತಾದೇವಿಯನ್ನು ಅಪಹರಿಸಿಬಿಟ್ಟನಂತೆ ಎಂದು ಹೇಳುವಷ್ಟರಲ್ಲಿ ಅನೇಕರು ಗೋಳೋ ಎಂದು ಒತ್ತು ಬಿಟ್ಟರು. ಸ್ವಯಂ ಭರತನು ಸಹಿಸಲಾರದ ವ್ಯಥೆಯಿಂದ ಬಿಕ್ಕಳಿಸಿದನು, ಬೀಳಲಿಲ್ಲ ಮಾತ್ರ. ಅಯ್ಯೋ, ಹೀಗೂ ಆಯಿತೆ ಎಂದು ತನ್ನ ಹಣೆಯನ್ನು ಬಡಿದುಕೊಂಡನು. ಆಂಜನೇಯನು ಕ್ಷಣಕಾಲ ತಡೆದು ಶ್ರೀರಾಮನ ಮಹಿಮೆಗಳನ್ನು ಹೆಚ್ಚು ಹೆಚ್ಚಾಗಿ ಹೇಳುತ್ತಾ ಬೇಕೆಂತಲೇ ಅವನ ದುಃಖವನ್ನು ವಿವರಿಸದೆ, ಭರತನ ಪ್ರತಿನಿಧಿಯಾಗಿ ನಿನ್ನನ್ನು ಶಿಕ್ಷಿಸಿದ್ದೇನೆ ಎಂದು ವಾಲಿಯ ಮುಂದೆ ಶ್ರೀರಾಮನಾಡಿದ್ದ ಮಾತುಗಳವರೆಗೆ ಹೇಳುವಷ್ಟರಲ್ಲಿ ನೆರೆದವರಿಗೆ ತಮ್ಮನ ಮೇಲೆ ಆಹಾ, ಎಷ್ಟೊಂದು ವಾತ್ಸಲ್ಯ, ಗೌರವ ಎಂದು ಗಟ್ಟಿಯಾಗಿಯೇ ಹೇಳಿಕೊಂಡರು. ಮುಂದೆ ವಾಲಿಯ ಕೊನೆಯಿಂದ ತೊಡಗಿ ವಿಭೀಷಣನ ಶರಣಾಗತಿ ಹಾಗೂ ಪರಿಗ್ರಹವನ್ನು ಕೇಳಿ ಭರತಾದಿಗಳಿಗೆ ಶ್ರೀರಾಮನ ಧೈರ್ಯೋದಾರತೆಯ ಬಗ್ಗೆ ಹಾಗೂ ವಿಭೀಷಣನ ಬಗ್ಗೆ ಪರಮ ಸಂತೋಷವಾಗಿ ಬಲೆ ಬಲೆ ಎಂದಾಡತೊಡಗಿದರು. ಸೇತುಬಂಧನವನ್ನು ಕೇಳಿ ಸುಗ್ರೀವಾದಿ ಕಪಿವೀರರ ಬಗೆಗೆ ಆಶ್ಚರ್ಯವೂ ಅಭಿಮಾನವೂ ಉಂಟಾದರೆ, ಯುದ್ಧ ಭೂಮಿಯ ಸಮರದಕ್ಷತೆಯನ್ನು ಕೇಳಿ ಎಲ್ಲಿಲ್ಲದ ಸಂತೋಷವೇ ಆಯಿತು. ಹನುಮಂತನು ನಮಗೂ ಹೀಗೆ ಆಗಿತ್ತು ಎಂದು ಹೇಳಿ ಮತ್ತೆ ಮುಂದುವರಿಸಿದನು. ಸೀತಾದೇವಿಯ ಅಗ್ನಿ ಪರೀಕ್ಷೆಯಲ್ಲಿ ಸೀತಾದೇವಿಯು ಉತ್ತೀರ್ಣಲಾದಳೆಂಬುದನ್ನು ಕೇಳಿ, ಇದು ಬೇಕಾಗಿಯೇ ಇರಲಿಲ್ಲ, ಆಕೆಯು ಪರಮಸಾಧ್ವಿ ಎಂದು ಆಡಿಕೊಂಡರು. ಭರತನಿಗೆ ಅಣ್ಣನ ಧರ್ಮನಿಷ್ಠುರತೆಯನ್ನು ಕೇಳಿ ಅದು ಸಹಜ ಅನ್ನಿಸಿತು. ಹಾಗೆಯೇ ಭರದ್ವಾಜ ಆಶ್ರಮದಲ್ಲಿ ಶ್ರೀರಾಮನು ಪರಿವೃತನಾಗಿ ಇಳಿದವರೆಗೂ, ತನಗೆ ಇತ್ತ ಬಂದು ವಾರ್ತೆಯನ್ನು ತಿಳಿಸುವಂತೆ ಆಜ್ಞೆ ಮಾಡಿದವರೆಗೂ ಆಂಜನೇಯನು ವಿಚಾರವನ್ನೆಲ್ಲ ಉಚಿತವರಿತು ತಿಳಿಸಿದನು. ಎಲ್ಲವನ್ನೂ ಕೇಳಿ ಭರತನು ಹನುಮಂತನನ್ನೊಮ್ಮೆ ಸಂತೋಷದಿಂದ ಅಪ್ಪಿಕೊಂಡು, ನೀನೇ ನಮ್ಮ ಆಪದ್ಬಂಧುವು ಎಂದು ನುಡಿದನು. ಅನೇಕರು ಆಂಜನೇಯನಿಗೆ ಬಂದು ವಂದಿಸಿದರು. ಹನುಮಂತನಿಗೆ ನಾಚಿಕೆಯಾಯಿತು. ಆಗ ಭರತನು, ಶ್ರೀರಾಮನ ಆಪತ್ತಿನಲ್ಲಿ ಅವನ ಸೇವೆಯನ್ನು ಮಾಡುವ ಭಾಗ್ಯವು ಅವನ ಊರವರಿಗಾಗಲಿ ಒಡ ಹುಟ್ಟಿದ ನಮಗಿಬ್ಬರಿಗಾಗಲಿ ಇರಲಿಲ್ಲ. ನೀನು ನಮ್ಮ ಲಕ್ಷ್ಮಣನಂತೆಯೇ ಆ ಸೌಭಾಗ್ಯವನ್ನು ಪಡೆದಿರುವೆ. ಮೇಲಾಗಿ ಪರಮಜ್ಞಾನಿಯಾಗಿರುವುದರಿಂದ ವಂದನೀಯನೇ ನಿಜ ಎಂದು ಹೇಳಿ ಸೀತಾರಾಮ ಲಕ್ಷ್ಮಣರ ಬೇರೆ ಬೇರೆ ಸಂದರ್ಭಗಳ ಮಾನಸಿಕ ಹಾಗೂ ದೈಹಿಕ ಪರಿಸ್ಥಿತಿಗಳನ್ನೆಲ್ಲ ಪ್ರತ್ಯೇಕವಾಗಿ ಕೇಳಿ ತಿಳಿದುಕೊಂಡನು. ಅಂತೆಯೇ ವಿಭೀಷಣಾದಿಗಳ ಮತ್ತು ಸುಗ್ರೀವಾದಿ ಕಪಿವೀರರ ಶಕ್ತಿ ಭಕ್ತಿಗಳನ್ನು, ಶೌರ್ಯ ಸಾಹಸಗಳನ್ನು ಬೇರೆ ಬೇರೆಯಾಗಿ ಕೇಳಿ ತಿಳಿದುಕೊಂಡನು. ಶ್ರೀರಾಮನ ಕುರಿತು ಇನ್ನೂ ಕೇಳತಕ್ಕದ್ದು ಉಳಿದಿದೆ ಎಂದು ಭರತನಿಗೆ ಮತ್ತೂ ಅದನ್ನು ಕೇಳುತ್ತಿರಬೇಕೆಂಬ ಆಸೆ. ಹೇಳುವಲ್ಲಿ ಹನುಮಂತನು ಹಿಂದೆಗೆಯದಿದ್ದರೂ ಭರತನನ್ನು ಸಮಾಧಾನಪಡಿಸುವ ಸಲುವಾಗಿ ಹೇಳಲೇಬೇಕಾದುದನ್ನು ಮತ್ತೊಮ್ಮೆ ಹೇಳಿ, ಇನ್ನು ನಾಳೆ ಮುಂಜಾನೆ ಪ್ರತ್ಯಕ್ಷ ದರ್ಶನದಿಂದಲೇ ಪೂರ್ಣಾನಂದವನ್ನು ಅನುಭವಿಸುವುದು ಮೇಲು ಎಂದು ಹೇಳಲೇಬೇಕಾಗಿ ಬಂತು. ಮರುದಿವಸ ಸ್ವಾಗತ ಸಮಾರಂಭದ ಸಿದ್ಧತೆಯ ಕುರಿತು ಭರತ, ಶತ್ರುಘ್ನರಿಬ್ಬರೂ ಸುಮಂತ್ರನೂ ಮಾತಾಡಿಕೊಂಡರು. ಮಾತೆಯರಿಗೆ ಸ್ವಯಂ ಭರತನೇ ವರದಿ ಮಾಡಿದನು. ಸುಮಿತ್ರೆಯು ವಸಿಷ್ಠಾಶ್ರಮದಿಂದ ಊರ್ಮಿಳೆಯನ್ನು ಕರೆಸಿಕೊಳ್ಳುವ ವ್ಯವಸ್ಥೆ ಮಾಡಿದಳು. ಈ ಎಲ್ಲ ಸಮಾಚಾರವನ್ನು ಕೇಳಿದ ಮಂಥರಿಗೆ ಅಂತೂ ತಾನು ಬದುಕಿದೆ ಎಂದು ನೆಮ್ಮದಿಯಾಯಿತು. ನಂದಿಗ್ರಾಮದ ಯಾರೊಬ್ಬರೂ ಆ ರಾತ್ರಿ ನಿದ್ರಿಸಿರಲಿಲ್ಲ. ಪಾದುಕಾ ಪಟ್ಟಾಭಿಷೇಕಕ್ಕಾಗಿ ಅಷ್ಟೊಂದು ಹರ್ಷಿತರಾಗಿದ್ದ ಆ ಊರ ಜನರು ಸ್ವಯಂ ಶ್ರೀರಾಮನೇ ಪೂರ್ಣ ವಿಜಯಿಯಾಗಿ ಮರಳಿ ಬರುವಾಗ ಎಷ್ಟು ಸಂತಸ ತಳೆಯಲಾರರು. ಅಯೋಧ್ಯೆಯಿಂದಲೂ ಜನರು ತಂಡೋಪತಂಡವಾಗಿ ಬರಲು ಆರಂಭಿಸಿದರು. ಕೆಲವರು ಅಲ್ಲಿಂದ ಇಲ್ಲಿಗೆ, ಇನ್ನು ಕೆಲವರು ಇಲ್ಲಿಂದ ಅಲ್ಲಿಗೆ, ಮತ್ತೆ ಕೆಲವರು ಇಲ್ಲಿಂದಲ್ಲಿಗೆ, ಅಲ್ಲಿಂದಲ್ಲಿಗೆ ಹೀಗೆ ಓಡಾಡುತ್ತಲೇ ಇದ್ದರು. 14 ವರ್ಷಗಳ ಮೇಲೆ ತಮ್ಮ ಶ್ರೀರಾಮನನ್ನು ನಾಳೆ ಮತ್ತೆ ಕಾಣುವ ಭಾಗ್ಯವು ಬಂತಲ್ಲ ಎಂದು ನಾಗರಿಕರೆಲ್ಲರೂ ಸಂತಸಗೊಂಡರು. ಆದುದರಿಂದಲೇ ಸ್ವಾಗತ ಸಮಾರಂಭದ ಸಿದ್ಧತೆಯಲ್ಲಿ ಆಹಾರವನ್ನು, ನಿದ್ರೆಯನ್ನು ಪೂರ್ಣವಾಗಿ ತೊರೆದು ಸೂರ್ಯೋದಯವನ್ನೇ ಕಾದು ಅದರ ಕುರಿತೇ ಕುತೂಹಲಬದ್ಧರಾಗಿದ್ದರು. ಮುಖ್ಯವಾಗಿ ಭರತನಿಗೆ ಏನು ಮಾಡುವುದು, ಏನು ಬಿಡುವುದು ಎಂಬುದು ಸಹ ಗೋಚರದಲ್ಲಿಲ್ಲದೆ ಅವನು ಒಮ್ಮೆ ಉದಯವಾಗಲಿಲ್ಲವಲ್ಲ ಎಂದು ಪರಿತಪಿಸತೊಡಗಿದನು. ಪೂಜ್ಯರಾದ ವಸಿಷ್ಠರು ತತ್ಕ್ಷಣವೇ ಬಂದು ಭರತನಿಗೆ ಕೊಡಬೇಕಾದ ಯಾವತ್ತೂ ಸೂಚನೆಗಳನ್ನಿತ್ತು ಸುಮಂತ್ರನಿಗೂ ಸೂಚಿಸಿ ಮತ್ತೆ ತಮ್ಮ ಆಶ್ರಮಕ್ಕೆ ನಡೆದು ಬಿಟ್ಟರು. ಊರ್ಮಿಳೆಯು ಅವರೇ ಬಂದು ಕರೆಯಿಸಿಕೊಳ್ಳುವ ತನ್ನ ಆಸೆಯನ್ನು ಅತ್ತೆಯವರು ಪೂರೈಸಿಕೊಡಲಿ ಎಂದು ಅರುಂಧತಿ ದೇವಿಯವರ ಅಪ್ಪಣೆ ಪಡೆದು ಹೇಳಿ ಕಳಿಸಿದ್ದಳು. ಭರದ್ವಾಜಾಶ್ರಮದಲ್ಲಿ ಇಳಿದುಕೊಂಡಿದ್ದ ಸಕಲರಿಗೂ ಋಷಿಗಳು ಆ ರಾತ್ರಿ ಸರಿಯಾಗಿ ಆತಿಥ್ಯವನ್ನು ಮಾಡಿದ್ದರು.
ಶ್ರೀರಾಮನು ಸಪತ್ನಿಕನಾಗಿ ತಮ್ಮನೊಂದಿಗೆ ಬರೇ ಫಲಾಹಾರವನ್ನು ಮಾತ್ರ ಪೂಜ್ಯರ ಪ್ರಸಾದವೆಂದು ಪೂರೈಸಿದ್ದನು. ಉಳಿದವರಿಗೆ ಕ್ರಮವಾದ ಭೋಜನವೇ ವ್ಯವಸ್ಥೆಯಾಗಿದ್ದಿತ್ತು. ಅವರೆಲ್ಲರೂ ಹಾಗೆಯೇ ಉಂಡು ಸಂತೋಷಗೊಂಡರೆ ಶ್ರೀರಾಮನು ಅವರ ಸಂತಸದಲ್ಲೇ ತಾನೂ ಸಂತೋಷಗೊಂಡನು. ಸ್ವಲ್ಪ ಹೊತ್ತಿನ ಒಳಗಾಗಿ ಭರದ್ವಾಜರು ಶ್ರೀರಾಮನನ್ನು ಬಳಿಗೆ ಕರೆಯಿಸಿಕೊಂಡು, ವತ್ಸ, ನಿನ್ನನ್ನು ಬಲವಂತಪಡಿಸಿದನೆಂದು ಭಾವಿಸಬೇಡ. ಇಲ್ಲಿಯೇ ಉಳಿಸಿಕೊಂಡು ನಿನ್ನ ಇಚ್ಛೆಗೆ ವಿರೋಧವನ್ನು ನಾನು ಬಯಸಿದವನಲ್ಲ. ಈ ಆತಿಥ್ಯವನ್ನು ಆಗಬೇಕಾದುದು ಏನಿಲ್ಲ. ಮುಖ್ಯವಾಗಿ ನೀನು ಒಮ್ಮೆಲೆ ಭರತನನ್ನು ನೋಡುವುದು ನಿನಗೂ ಅವನಿಗೂ ಕ್ಷೇಮಕರವಲ್ಲ. ನಿನ್ನ ಮಾರ್ಗ ಪ್ರತೀಕ್ಷೆ ಮಾಡುತ್ತಾ ಕುಳಿತಿರುವ ಅವನು ನೀನು ಹೀಗೆ ಬಂದಿರುವ ಸಮಾಚಾರವನ್ನು ತಿಳಿದು ನಿನ್ನನ್ನು ನೋಡದೆ ಒಮ್ಮೆ ಸಂತಸಗೊಂಡು ಮತ್ತೆ ನಿನ್ನನ್ನು ಕಂಡರೆ ಮಾನಸಿಕ ಉದ್ವೇಗವು ಹದಮೀರಬಹುದು. ಅದಕ್ಕಾಗಿಯೇ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೂರ್ಯೋದಯಕ್ಕೆ ಸರಿಯಾಗಿ ಮತ್ತೆ ಹೊರಡಲು ಯಾವ ಆಕ್ಷೇಪವೂ ಇಲ್ಲ. ನೀನು ವನವಾಸಿಯಾಗಿ ಹೋಗುವಾಗ ನಮ್ಮನ್ನು ಸಂದರ್ಶಿಸಿಯೇ ಹೋದವನು. ಮುಗಿಸಿ ಬರುವಾಗಲೂ ನಮ್ಮನ್ನು ಕಂಡು ಹೋಗುವುದು ನಮಗೂ ಒಂದು ಅಭಿಷ್ಟವೇ ಆಗಿದೆ. ಈಗ ನಿನ್ನ ವನವಾಸದ ಅನುಭವಗಳನ್ನು ವಿಶೇಷಗಳನ್ನು ನಾವು ತಿಳಿಯಲು ತುಂಬ ಕುತೂಹಲಿಗಳು ಎಂದು ನುಡಿದರು. ಶ್ರೀರಾಮನು ಪೂಜ್ಯರ ಕೃಪೆ ಎಂದು ಹೇಳಿ ಒಂದೊಂದೇ ತನ್ನ ಅನುಭವಗಳನ್ನು ಭಿನ್ನಯಿಸಿಕೊಂಡನು. ಹಾಗೆಯೇ ಕೇಳುತ್ತಾ ಕೊನೆಗೆ ಭರದ್ವಾಜರು ಒಮ್ಮೆ ನಿಟ್ಟುಸಿರು ಬಿಟ್ಟರು. ಅವರ ದೌಹಿತ್ರನಾದ ವೈಶ್ರವಣನನ್ನು ಲಂಕೆಯಿಂದ ಓಡಿಸಿದ್ದ ರಾವಣನು ಸಂಹಾರಗೊಂಡು ಲಂಕೆಯಲ್ಲಿ ಧರ್ಮಾತ್ಮನಾದ ವಿಭೀಷಣನಿಗೆ ಅಭಿಷೇಕವಾದುದು ಅವರಿಗೆ ಒಂದು ರೀತಿಯ ಸಮಾಧಾನವನ್ನು ತಂದಿತು. ಅವರು ನಿಸ್ಪೃಹರೇ ಆದರೂ ಲಂಕೆಯ ಹಾಗೂ ರಾವಣನ ವಿಚಾರವನ್ನೆಲ್ಲ ಕೇಳುತ್ತಿದ್ದಾಗ ಅವರಿಗೆ ಎಲ್ಲವೂ ಒಂದೊಂದಾಗಿ ನೆನಪಿಗೆ ಬಂದು ಮನಸ್ಸು ಒಂದು ರೀತಿಯಿಂದ ನೊಂದುಕೊಂಡಿತ್ತು. ಹಾಗೆಯೇ ಮತ್ತೆ ಸಮಾಧಾನ ಹೊಂದಲು ತಾನಾಗಿ ನಿಟ್ಟುಸಿರೊಂದು ಹೊರಬಂತು. ವಾನರ ವೀರರು ಅವರ ಸ್ತ್ರೀಯರೂ ಒಂದು ಕಡೆ ನಿದ್ರೆ ಹೋಗಿದ್ದರು. ದಾನವರು ತಮ್ಮರಸನಾದ ವಿಭೀಷಣನೊಂದಿಗೆ ಪ್ರತ್ಯೇಕವಾಗಿ ವಿಶ್ರಮಿಸಿಕೊಂಡಿದ್ದರು. ಸೀತಾರಾಮಲಕ್ಷ್ಮಣರು ಪೂಜ್ಯರಾದ ಭರದ್ವಾಜರ ಸನಿಹದಲ್ಲೇ ಕುಳಿತಿದ್ದರು. ರಾತ್ರಿ ಎಷ್ಟೋ ಕಳೆದಿತ್ತು. ಅದರ ಪರವೆಯೇ ಒಬ್ಬರಿಗೂ ಇರಲಿಲ್ಲ. ಸೀತೆಯ ದುರವಸ್ಥೆಯನ್ನು ಕೇಳಿ ಪೂಜ್ಯರು ಒಮ್ಮೆ ತೀರಾ ಇಳಿದೇ ಹೋಗಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಅವರು ಸೀತಾದೇವಿಯನ್ನು ಕುರಿತು, ಅಮ್ಮ, ಕೊನೆಗೆ ನಿನ್ನ ಮುಖದಿಂದಲೇ ರಾವಣಾದಿ ದುಷ್ಟರ ನಾಶವಾಯಿತು. ನೀನೇ ದುಷ್ಟ ಸಂಹಾರ ಕಾರಣಿಯಾಗಿ ಬಹು ರೀತಿಯ ಕಷ್ಟಪಟ್ಟೆ. ಲೋಕದ ಕಷ್ಟವನ್ನು ನೀನೊಬ್ಬಳೇ ಪಡೆದುಕೊಂಡು ಅದೇ ನಿಮಿತ್ತದಿಂದ ನಿನ್ನ ಕೈ ಹಿಡಿದವನ ಕೈಯಿಂದಲೇ ಆ ಲೋಕಕಂಟಕರನ್ನು ಮರ್ದಿಸುವಂತೆ ಮಾಡಿದೆ. ಆದುದರಿಂದ ಶ್ರೀರಾಮನ ಧರ್ಮೋದ್ಧಾರದ ಕಾರ್ಯದಲ್ಲಿ ನೀನೇ ಸಾಧನವಾದೆ. ಅಂತೆಯೇ ಜಗತ್ತು ನಿನಗೆ ಚಿರಋಣಿಯಾಗಿಯೇ ಇರಬೇಕಾಗಿದೆ. ನೀನೇ ಧನ್ಯಳು. ಅಲ್ಲದೆ ಲಕ್ಷ್ಮಣನ ಪೂರ್ಣ ತ್ಯಾಗ ಸೇವೆಯು ಆದರ್ಶವಾದುದು. ಅಂತೂ ಶ್ರೀರಾಮನ ವನವಾಸದಲ್ಲಿ ಸೀತಾ ಲಕ್ಷ್ಮಣರ ಅರ್ಹತೆಯು ಅತ್ಯಂತ ಮುಖ್ಯವಾಗಿಯೇ ಪರಿಣಮಿಸಿತು. ಹಾಗೆಯೇ ಶ್ರೀರಾಮನು ಊರು ಬಿಟ್ಟು 14 ವರ್ಷಗಳವರೆಗೆ ವನವಾಸವಾಗಿಯೇ ಇರಬೇಕಾಗಿ ಬಂದರೂ ಅದರಿಂದಲೇ ನಮ್ಮ ಲೋಕವು ಶಾಂತಿಯನ್ನು ತಳೆಯಿತು. ಎಂತಲೇ ಈ ನಮ್ಮ ಶ್ರೀರಾಮಚಂದ್ರನು ಲೋಕ ಕಲ್ಯಾಣಕಾರಣನೂ ಕರ್ತನೂ ಆಗಿ ಕಾಣಿಸಿಕೊಂಡನು ಎಂದು ಆ 3 ಮಂದಿಯನ್ನು ಹೊಗಳಿ ಹರಸಿದರು. ಮತ್ತೆ ರಾತ್ರಿಯೂ ಹೆಚ್ಚು ಹೊತ್ತು ಇರಲಿಲ್ಲ. ವಿ ಎನ್ ಭಾಗವತ್ ಬರಬಳ್ಳಿ.